ಅರ್ಚಕರ ವೇಷ ಧರಿಸಿ ಒಬ್ಬ ಮುಸ್ಲಿಂ ವ್ಯಕ್ತಿಯಿಂದ ಕಳ್ಳತನ ಆಗಿದೆ. ಅಂದ್ರೆ ಪೂಜೆ ನೆಪದಲ್ಲಿ ಬಂದು ಚಿನ್ನಾಭರಣ ದೋಚಿದಾನೆ ಆ ಖದೀಮ. ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಾಟ ಮಾಡಿಸಿದ್ದಾರೆ ನಿಮಗೆ ಅಂತ ನಂಬಿಸಿ ಪೂಜೆಗೆ ಅಂತ ಮನೆಗೆ ಬರ್ತಿದ್ದ. ಪೂಜೆ ಬಳಿಕ ಮನೆ ಸುತ್ತ ಹೂತ್ ಹಾಕಿದ್ದಂತಹ ಮಡಿಕೆಗಳನ್ನ ತೆಗಿತಾ ಇದ್ದ. ಅಂದ್ರೆ ತಾನೇ ಹೂತಿಡುತ್ತಾನೆ ಮಡಿಕೆಯನ್ನ, ನಂತರ ತಾನೇ ತೆಗಿತಾನೆ ವಂಚಕ ಸ್ವಾಮೀಜಿ. ದೋಷ ಪರಿಹಾರದ ನಾಟಕ ಆಡ್ತಾ ಕಳ್ಳಾಟ ಶುರು ಮಾಡ್ತಾನೆ. ಹೊಸ ಮಡಿಕೆ ಕೊಟ್ಟು ಚಿನ್ನಾಭರಣವನ್ನ ಇದರಲ್ಲಿ ಹಾಕಿಡಿ ಅಂತ ಹೇಳ್ತಿದ್ದ. ಆ ಮಡಿಕೆ ಒಳಗಡೆ ನೀರು ಅರಿಶಿಣ ಹಾಕಿ ಏನೋ ಮಂತ್ರ ಪಠಿಸ್ತಾ ಇದ್ದ. ನಂತರ ಆಗ್ತಾ ಇದ್ದದ್ದು ಕಳ್ಳತನ. ಅಂದ್ರೆ ಆ ಮಡಿಕೆಯೊಳಗೆ ಏನಿದೆ ಚಿನ್ನಾಭರಣ ಇರುತ್ತೆ, ಆ ಚಿನ್ನಾಭರಣವನ್ನ ಹಾಕಿಡಿ ಅಂತ ಹೇಳಿ ನಂತರ ಪೂಜೆ ಪುನಸ್ಕಾರದ ನೆಪದಲ್ಲಿ ಅಲ್ಲಿಂದ ಕಳ್ಳತನ ಮಾಡ್ತಾ ಇದ್ದ. ಮಡಿಕೆಯೊಳಗೆ ಚಿನ್ನಾಭರಣ ಇಟ್ಟು ಡ್ರಾಮಾ ಶುರು ಮಾಡ್ತಾನೆ. ಮನೆಯವರ ನಂತರ ಹೊರಗೆ ಕಳಿಸ್ತಾನೆ. ವಿಶೇಷ ಪೂಜೆ ಅಂತ ನೆಪದಲ್ಲಿ ಮನೆಯವರನ್ನ ಹೊರಗೆ ಕಳಿಸಿ ಅವ್ರು ಹೊರಗೆ ಹೋಗ್ತಾ ಇದ್ದಂತೆ ಇಲ್ಲಿ ಕಳ್ಳಾಟ ಶುರುವಾಗುತ್ತೆ. ಆ ಮಡಿಕೆಯೊಳಗೆ ಕಲ್ಲು ತುಂಬಿ ಹೂತ್ ಹಾಕ್ತಾನೆ. 45 ದಿನಗಳ ಬಳಿಕ ಅದನ್ನ ತೆಗಿಬೇಕು ಅಂತ ಸೂಚನೆ ಕೊಡ್ತಿದ್ದ. ಅಂದ್ರೆ ಮನೆಯವರಿಗೆ ಕಾಣದಂತೆ ಚಿನ್ನಾಭರಣದ ಸಮೇತ ನಂತರ ಎಸ್ಕೇಪ್ ಆಗ್ತಾ ಇದ್ದ. ನಂಬಿದಂಥವರು ಚಿನ್ನ ಕಳ್ಕೊಂಡಿದ್ದಾರೆ. ಮಡಿಕೆಯೊಳಗೆ ನಿಮ್ಮ ಮನೆಯಲ್ಲಿದ್ದಂಥ ಚಿನ್ನಾಭರಣ ಇಡಿ ಅಂತ ಹೇಳ್ತಾನೆ. ನಂತರ ಅವ್ರ ಮನೆಯಲ್ಲಿರೋರ್ನೆಲ್ಲ ಹೊರಗೆ ಕಳಿಸ್ತಾನೆ. ಇದನ್ನು ಮಾಡ್ತಾ ಇದ್ದಂಥ ಖದೀಮತರ. ಹುಳಿಮಾವು ಪೊಲೀಸರು ಈಗ ಖದೀಮ ದಾದಾಪೀರ್ನನ್ನ ಅರೆಸ್ಟ್ ಮಾಡಿದ್ದಾರೆ. 53 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಆತನಿಂದ ವಶಕ್ಕೆ ಪಡೆದಿದ್ದಾರೆ. 485 ಗ್ರಾಂ ಚಿನ್ನಾಭರಣವನ್ನು ಪೊಲೀಸರು ಅವನಿಂದ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಬ್ಬ ಮುಸ್ಲಿಂ ಹಿಂದೂ ಅರ್ಚಕನ ವೇಷದಲ್ಲಿ ಬಂದು ಈ ರೀತಿ ಮೋಸ ಮಾಡ್ತಾ ಇದ್ದ, ಕಳ್ಳತನ ಮಾಡ್ತಾ ಇದ್ದ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈ ಖದೀಮ ಯಾವಾಗಿಂದ ಇಂಥದೊಂದು ದಂಧೆಯಲ್ಲಿ ತೊಡ್ಕೊಂಡಿದ್ದ, ಹೇಗೆ ಆತ ಸಿಕ್ಬಿದ್ದ? ಪ್ರತಿಮಾ, ಕಳೆದ 5-6 ವರ್ಷಗಳಿಂದಲೂ ಕೂಡ ಕೇವಲ ಬೆಂಗಳೂರು ಮಾತ್ರ ಇಲ್ಲದೆ ಬೇರೆ ಬೇರೆ ರಾಜ್ಯ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾಗಿ ಕೈ ಚಳಕವನ್ನ ತೋರಿಸಿದ್ದಾನೆ. ಅಂದ್ರೆ ಸ್ವಾಮೀಜಿ ವೇಷವನ್ನ ಧರಿಸ್ತಾ ಇದ್ದಂತಹ ದಾದಾಪೀರ್ ಎಂಬಾತ ನಿಮ್ಮ ಮನೆಗೆ ಮಾಟ ಮಾತ್ರ ಮಾಡ್ತಿದ್ದಾರೆ, ಅದಕ್ಕೆ ಪರಿಹಾರ ಎಂಬಂತೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಆ ಮನೆಯವರನ್ನ ನಂಬಿಸ್ತಿದ್ದ. ಅದ್ರ ಜೊತೆಗೆ ಹೇಗಾದ್ರು ಮಾಡಿ ಮನೆಯಲ್ಲಿದ್ದಂತ ಅಷ್ಟು ಚಿನ್ನಾಭರಣವನ್ನ ಲಪ್ಪಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದ. ಇದೇ ಸಂದರ್ಭದಲ್ಲಿ ಏನು ಪಾಠ ಮಂತ್ರ ಪರಿಹಾರಕ್ಕಾಗಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಮಡಿಕೆ ಇಡ್ತಾ ಇದ್ದ. ಮಡಿಕೆಯಲ್ಲಿ ಚಿನ್ನಾಭರಣ ತರುವಂತೆ ಕೂಡ ಹೇಳ್ತಾ ಇದ್ದ. ಅದನ್ನ ಆ ಸಂದರ್ಭದಲ್ಲಿ ವಿಶೇಷ ಪೂಜೆ ಮಾಡಬೇಕು ಅಂತ ಹೇಳಿ ಮನೆಯವ್ರನ್ನ ಆಚೆ ಕಳಿಸಿ ಆ ಮಡಿಕೆಯಲ್ಲಿದ್ದಂತ ಚಿನ್ನಾಭರಣವನ್ನ ತುಕ್ಕೊಡು, ಅದಕ್ಕೆ ಬಟ್ಟೆ ಸುತ್ತಿ 48 ದಿನಗಳ ಕಾಲ ಅದನ್ನು ತೆಗಿಬಾರದು ಅಂತ ಕೂಡ ಹೇಳಿ ಹೋಗ್ತಾ ಇದ್ದ. ಅದಾದ ನಂತರದಲ್ಲಿ ಆತ ಬೇರೆ ಬೇರೆ ರಾಜ್ಯಗಳಿಗೆ ಎಸ್ಕೇಪ್ ಆಗಿ ಬರ್ತಿದ್ದ. 48 ದಿನದ ಬಳಿಕವಾಗಿ ಮನೆಯವರಿಗೆ ಗೊತ್ತಾಗ್ತಾ ಇತ್ತು ಚಿನ್ನಾಭರಣವನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ರು, ಅದ್ರ ಜೊತೆಗೆ ಕಲ್ಲು ಮಾತ್ರ ಇರೋದು ಅಂತ ಹೇಳಿ ಆತನನ್ನ ಹುಳಿಮಾವು ಪೊಲೀಸರು ಇತ್ತೀಚೆಗಷ್ಟೇ ಆತ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಇದೇ ರೀತಿಯಾಗಿ 2 ಕೃತ್ಯವನ್ನ ಎಸಗಿದ. ಆತನನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಆತ ದೊಡ್ಡ ಮಟ್ಟದ ಒಂದು ಹೈಡ್ರಾಮವನ್ನ ಕೂಡ ಮಾಡ್ತಾ ಇದ್ದ. ಅದ್ರ ಜೊತೆಗೆ ನನಗೆ ಮೂರ್ಛೆ ರೋಗ ಇದೆ, ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಆತ ಬಿದ್ದೋಗ್ತಾ ಇದ್ದ. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಪೊಲೀಸರು ಕೂಡ ನಿಜ ಅಂತ ನಂಬಬೇಕು, ಅಷ್ಟರ ಮಟ್ಟಿಗೆ ಆತ ಒಂದು ಆಕ್ಟಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದ. ಅದಾದ ನಂತರದಲ್ಲಿ ಪೊಲೀಸರು ಆತನನ್ನ ಹೆದರಿ ಕರ್ಕೊಂಡೋಗಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಠಾಣೆ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಕೂಡ ಕೊಡಿಸ್ತಾ ಇದ್ರು. ಚಿಕಿತ್ಸೆ ಕೊಡಿಸಿದ ನಂತರದಲ್ಲಿ ಆತನಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ ತಮ್ಮ ಮಾಹಿತಿಗೆ. ಇನ್ನೊಂದು ಕೇಸಲ್ಲಿ ಹುಳಿಮಾವು ಸ್ಟೇಷನ್ದು ಒಬ್ಬ ಆರೋಪಿ 485 ಗ್ರಾಮ್ಸ್ ಆಫ್ ಗೋಲ್ಡ್ ಅಂದಾಜು 53 ಲ್ಯಾಕ್ಸ್ ಇದೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಇವರು ಬೇರೆ ಬೇರೆ ಮನೆಗೆ ಹೋಗಿ ನಾವು ನಿಧಿ ಅಥವಾ ಪೂಜೆ ಇದರಲ್ಲಿ ನೆಪದಲ್ಲಿ ಅವ್ರದ್ದು ಗೋಲ್ಡ್ ಆರ್ನಮೆಂಟ್ಸ್ ಸಂಗ್ರಹಿಸಿ ಆ ಮನೆಯಲ್ಲಿ ಪೂಜೆ ಮಾಡಿ, ಆ ಪೂಜೆ ಮಾಡುವಾಗಲೇ ಅದರಲ್ಲಿ ಬೇರೆ ಬೇರೆ ಅರಿಶಿಣ ಪೌಡರ್ ಹಾಕಿ ಅಥವಾ ಬೇರೆ ಪೂಜೆ ಗೀಜೆ ಮಾಡೋ ನೆಪದಲ್ಲಿ ಅವ್ರಿಗೆ ಹೊರಗೆ ಕಳಿಸಿ ಆ ಗೋಲ್ಡ್ ಚೇಂಜ್ ಮಾಡಿ ಅದರಲ್ಲಿ ಕಲ್ಲಿಟ್ಟು ಅವರು ಇದು ಮಾಡ್ತಾಯಿದ್ರು. ಇದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಆದರೆ ಬೇರೆ ಬೇರೆ ಕಡೆ ಹೋದಾಗ 48 ಡೇಸ್ ಆದಮೇಲೆ ನೀವು ಇದು ತೆಗಿಬೇಕು, ಇಲ್ಲಾಂದರೆ ನಿಮಗೆ ಶಾಪ ಬರ್ತದೆ ಅಂತ